ಮಕ್ಕಳ ಜೊತೆಯಲ್ಲಿ ಬೆಳಗ್ಗೆಯಿಂದ ಈ ಒಂದು ದಿನಾಚರಣೆ ಆಚರಣೆ ಮಾಡಿದ್ದೀವಿ. ನಮ್ಮ ನಾಡನ್ನು ಕೀರ್ತಿಯನ್ನು ಬೆಳಗಬೇಕು ಅಂದರೆ ಇವತ್ತಿನ ಮಕ್ಕಳ ಬುನಾದಿಯನ್ನು ಭದ್ರವಾಗಿ ಹಾಕಬೇಕು. ನವೆಂಬರ್ 14ನೇ ತಾರೀಕು ಜವಾಹರ್ಲಾಲ್ ನೆಹರೂಜಿಯವರ ಜನ್ಮ ದಿನಾಚರಣೆ. ನಾವು ಮಕ್ಕಳ ದಿನಾಚರಣೆ ಅಂತ ನಾವು ಮಾಡ್ತೀವಿ. ಅವತ್ತು ಸುಮಾರು ನಾವು ಬೈ ಎಲೆಕ್ಷನ್ನು ಅದು ಇದು ಅಂತ ಸುಮಾರು ಇದರಲ್ಲಿ ತೊಂದರೆ ಆಗಿರೋದ್ರಿಂದ ಇವತ್ತು ಬಹಳ ಅರ್ಥಪೂರ್ಣವಾಗಿ ಮಕ್ಕಳ ಜೊತೆಯಲ್ಲಿ ಬೆಳಗ್ಗೆಯಿಂದ ಈ ಒಂದು ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಸತತ ಇನ್ನು ಬರುವಂಥ 2 ದಿನ ಕೂಡ ಈ ಬಾಲ್ ಭವನ ವತಿಯಿಂದ ಮತ್ತು ನಮ್ಮ ಏನು ಕಬ್ಬನ್ ಪಾರ್ಕ್ ಇದೆ, ಇಲ್ಲಿ ಅನೇಕ ಫಲಪುಷ್ಪಗಳ ಒಂದು ಇದನ್ನು ಕೂಡ ಇಟ್ಟಿದ್ದೀವಿ. ಸೊ ಭಾಳ ಅರ್ಥಪೂರ್ಣವಾಗಿ, ಯಾಕಂದರೆ ಇವತ್ತಿನ ಮಕ್ಕಳು ನಾಳೆ ನಮ್ಮ ನಾಡಿನ ಒಂದು ಪ್ರಜೆಗಳು. ಸೊ ನಮ್ಮ ನಾಡನ್ನು ಕೀರ್ತಿಯನ್ನು ಬೆಳಗಬೇಕು ಅಂದರೆ ಇವತ್ತಿನ ಮಕ್ಕಳ ಬುನಾದಿಯನ್ನು ಭದ್ರವಾಗಿ ಹಾಕಬೇಕು. ಕಾರ್ಯಕ್ರಮಗಳು ಇಲಾಖೆಯ ಮಂತ್ರಿಯಾಗಿ ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಕರೋನಾ ಬಂದು ಹೋದಾದಮೇಲೆ ಮಕ್ಕಳ ಒಂದು ಮನಸ್ಥಿತಿ ಸ್ವಲ್ಪ ಬೇರೆಯೇ ಆಗಿದೆ. ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಬರೀ ಸ್ಟಡಿ ಮಾಡೋದನ್ನಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆ ಆಟ ಆಗಿರ್ಬೋದು, ಆಟದ ಜೊತೆ ವ್ಯಕ್ತಿ ವಿಕಸನ ಆಗಿರಬಹುದು, ಮಾರಲ್ ಎಜುಕೇಷನ್ ಇರ್ಬೋದು, ಇದ್ರ ಕಡೆ ಗಮನ ಕೊಡಬೇಕು. ಮತ್ತು ಜೊತೆಯಲ್ಲಿ ನಮ್ಮ ದೇಶದ ಸಂಸ್ಕೃತಿ ಮತ್ತು ದೇಶಭಕ್ತಿಯನ್ನು ಅಳವಡಿಸ್ಕೊಂಡು ಮುಂದೆ ಒಳ್ಳೆಯ ನಾಡಿನ ಪ್ರಜೆಗಳಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.